ಇನ್ನು ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಹಿತಿ ಕೋರಿ ಹೈಕೋರ್ಟ್ಗೆ ಚಿನ್ನಯ್ಯ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಮಾಹಿತಿ ನೀಡುವಂತೆ ಸರ್ಕಾರ ಹಾಗೆ ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ಅನ್ನು ನೀಡಿದೆ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಹಿತಿ ಕೋರಿ ಹೈಕೋರ್ಟ್ಗೆ ಚಿನ್ನಯ್ಯ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಮಾಹಿತಿ ನೀಡುವಂತೆ ಸರ್ಕಾರ ಹಾಗೆ ಎಸ್ಐಟಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಅಂದರೆ ತನಿಖೆ ಎಲ್ಲಿವರೆಗೂ ಬಂದಿದೆ, ಏನಾಗ್ತಾ ಇದೆ ತನಿಖೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ರಿಟ್ ಅರ್ಜಿಯನ್ನು ಚಿನ್ನಯ್ಯ ಸಲ್ಲಿಸಿರುವಂಥದ್ದು. ಅದರಿಂದಾಗಿ ಹೈಕೋರ್ಟ್ ಕೂಡ ಈ ಬಗ್ಗೆ ಸೂಚನೆ ನೀಡಿದೆ. ಎಸ್ಐಟಿ ಹಾಗೆ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಯಾವ ಹಂತದಲ್ಲಿ ತನಿಖೆ ಇದೆ, ಏನಾಗ್ತಾ ಇದೆ, ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದೀರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಟ್ಟಿದೆ. ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯನಿಂದ ಸ್ಫೋಟಕ ಮಾಹಿತಿ ಕೂಡ ಬಯಲಾಗಿದೆ. 200 ಕೋಟಿ ಬಜೆಟ್ ಇಟ್ಕೊಂಡು ಗ್ಯಾಂಗ್ ಷಡ್ಯಂತ್ರ ಮಾಡಿತ್ತು. ಧರ್ಮಸ್ಥಳ ವಿರುದ್ಧ ಹೋರಾಟಕ್ಕೆ ಕೇರಳದಿಂದ ಹಣ ಬರ್ತಾ ಇದೆ. ಚಿನ್ನಯ್ಯಗೆ 50 ಲಕ್ಷ ಕೊಡ್ತೀವಿ ಅಂತ ಆಮಿಷ ಒಡ್ಡಿದ್ರಂತೆ. ಈ ಬಗ್ಗೆ ಆತನೇ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಗ್ಯಾಂಗ್ ಹೇಳಿದಂತೆ ಮಾಡಿದ್ರೆ ತಬ್ಬಿಕೊಳ್ಳುವಂತ ವಾಗ್ದಾನ ಕೂಡ ಕೊಟ್ಟಿದ್ರಂತೆ. ಪ್ರಕಾಶ್ ರಾಜ್ ಎಂಬಾತ ತಮಿಳಿನಲ್ಲಿ ನನಗೆ ಹೇಳಿದ್ರು. ಜೂನ್ 29ರಂದು ಬಂದು ತಬ್ಬಿಕೊಳ್ಳೋದಾಗಿ ಹೇಳಿಕೆ ನೀಡಿದ್ರು. ಆದರೆ ಪ್ರಕಾಶ್ ರಾಜ್ ಯಾರು ಅಂತ ಚಿನ್ನಯ್ಯ ಹೇಳಿಲ್ಲ. ಯಾವ ಪ್ರಕಾಶ್ ರಾಜ್ ಮಾತನಾಡಿರುವಂಥದ್ದು ಅದ್ರ ಬಗ್ಗೆ ಚಿನ್ನಯ್ಯ ಹೇಳಿಲ್ಲ. ಆದರೆ ಪ್ರಕಾಶ್ ರಾಜ್ ಅನ್ನೋ ವ್ಯಕ್ತಿ ನನ್ನ ಜೊತೆ ಮಾತನಾಡಿದ್ರು. ನೀವು ನಾವು ಹೇಳ್ದಾಗ ಕೇಳಿದ್ರೆ ನಿನ್ನನ್ನು ಬಂದು ನಾನು ತಬ್ಕೊಳ್ತೀನಿ ಅಂತ ಹೇಳಿದ್ರು ಅಂತ ಆತ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂಥದ್ದು. ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟಪಡಿಸಿದ ಬುರುಡೆ ಚಿನ್ನಯ್ಯ.